ಹೊಸಬಟ್ಟೆಕ್ಕಿಲ್ಲ ಸ್ವಾಮಿ. ನಾವು ನಮ್ದ ಉಂಡೆ ಸ್ವಾಮಿ. ಎಷ್ಟು ಅನ್ಯಾಯ ಆಗ್ತಾ ಇದ್ದೀವಿ ರೈತರು ರಾಗಿವಲ್ಲ ಕಳ್ಳೇಡ. ಮತ್ತೆ ಜನಕ್ಕೆ ರೈತ ಬೆಳೆದು ಊಟ ಕೊಟ್ಟ ಸ್ವಾಮಿ. ದುಡ್ಡು ಕೋಟಿ ಕೊಟ್ಟಿದ್ದು ಏನು ಮಾಡಕ್ಕಾಗಲ್ಲ. ಒಬ್ಬ ರೈತ ಬೆಳೆಯ ರೈತ ಒಬ್ಬ ಅಂದ್ರೆ 100 ಮನೆ ಕುಟುಂಬಕ್ಕೆ ಅನ್ನ ಸಿಗಲ್ಲ ಸ್ವಾಮಿ. ಇಡೀ ಕೊಟ್ಟ ಪಂಚಾಯತಿ ನೀರಿಲ್ಲ, ಬೊಮ್ಮಸಳ್ಗಿಲ್ಲ, ಬೊತ್ತನಳ್ಗಿಲ್ಲ, ಗಜ್ಮನಳ್ಗಿಲ್ಲ, ಅಲ್ಲೂರ್ಗಿಲ್ಲ, ರಂಗಾಪುರಕ್ಕಿಲ್ಲ. ಇಷ್ಟು ಊರಿಗೆ ಈ ಕೆರೆಯಿಂದ ನಷ್ಟವಾಗ್ತಾ ಇದೆ ಸ್ವಾಮಿ. ನಮ್ಮ CM ಸಿದ್ದರಾಮಯ್ಯನವರು ನಮಗೆ ಸಹಕಾರ ಶಿರಾ ತಾಲೂಕು ಕೊಡ್ಲೇಬೇಕು. ಇಲ್ಲಿನ ಜಯಚಂದ್ರ ಸಾಹೇಬ್ರು ಕೈ ಜೋಡಿಸಲೇಬೇಕು ರೈತರಿಗೆ, ಕೊಟ್ಟ ಪಂಚಾಯತಿಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಶಿರಾ ತಾಲೂಕು ಕಸಬಾ ಹೋಬಳಿ ಬೊಮ್ಮಸರಳ್ಳಿ ಕೊಟ್ಟ ಪಂಚಾಯತ್ಗೆ ಬೊಮ್ಮಸರಳ್ಳಿ ಜಯಣ್ಣ. ನಮ್ಮ ಹೈವೇ ಬಂದಿದ್ದ ಕಾರಣದಿಂದ ಕೊಟ್ಟಿದ್ಕೆ ನಿಲ್ದಾಣ ನಾವು ಅಡಿಕೆ ಇಕ್ಕಿದ್ವಿ. ಇವತ್ತು ಎಷ್ಟೋ 2-3 ಲಕ್ಷ ಬೋರ್ ಕೊರು ನೀರಾಗ್ತಾ ಇಲ್ಲ. ಒಂದು ಬೋರ್ ಓಡ್ತಾ ಇತ್ತು. 8 ತಿಂಗಳಾಗಿತ್ತು ಗಿಡಕ್ಕೆ. ಇವತ್ತು 5 ಲಕ್ಷ ರೂಪಾಯಿ ನಮ್ಮ ಹೊಲದಾಗ ನಷ್ಟವಾಗಿದ್ದೀವಿ ಸ್ವಾಮಿ. ನೀವು ದಂಡಾಧಿಕಾರಿಗಳು, ಜಯಚಂದ್ರ ಸಾಹೇಬ್ರು, ಉಗ್ರೇಶಣ್ಣರು, ಮೇಲೆ ತಹಸೀಲ್ದಾರರು ಎಲ್ಲ ಬಂದು ಇದಕ್ಕೆ ಮನವಹಿಸ್ಬೇಕು. ಅನ್ಯಾಯ ರೈತರಿಗೆ ಎಲ್ಲೆನ್ಯಾಯ ಆಗೈತೆ ಅಲ್ಲಿ ನೋಡ್ಲೇಬೇಕು. ಸರ್ಕಾರ ಸಹಕಾರ ಕೊಡ್ಲೇಬೇಕು. ಬರಗಾಲ ಸೀಮೆ, ನಮ್ ಹೊಳಿಲ್ಲ, ಸಮುದ್ರ ಇಲ್ಲ. ಯಾವ್ದೋ ಒಂದು ಕೆರೆಗೆ ಜಯಚಂದ್ರ ಸಾಹೇಬ್ರು ಚಾಲ ತಂದು ಬತ್ತ ಒಂದ್ 2 ಕೆರೆ ನಿಲ್ಸಿದ್ರು. ಇಡೀ ಕೊಟ್ಟ ಪಂಚಾಯತಿ ನೀರಿಲ್ಲ, ಬೊಮ್ಮಸಳ್ಗಿಲ್ಲ, ಬೊತ್ತನಳ್ಗಿಲ್ಲ, ಗಜ್ಮನಳ್ಗಿಲ್ಲ, ಅಲ್ಲೂರ್ಗಿಲ್ಲ, ರಂಗಾಪುರಕ್ಕಿಲ್ಲ. ಇಷ್ಟು ಊರಿಗೆ ಈ ಕೆರೆಯಿಂದ ನಷ್ಟವಾಗ್ತಾ ಇದೆ ಸ್ವಾಮಿ. ಇದಕ್ಕೆ ಪರಿಹಾರ ಕೊಡ್ಲೇಬೇಕು. ಮನವಹಿಸಿ ಅಧಿಕಾರಿಗಳು ಕೈ ಜೋಡಿಸಲೇಬೇಕು. ಈ ಕೆರೆಗೆ ಅಗತ್ಯವಾಗಲಿ ಸ್ವಾಮಿ. ನಾವು ರೈತರನ್ನ ಉಳಿಸ್ರಿ, ನಾವು ಕಾಪಾಡ್ತೀವಿ. ಕೊಟ್ಟಾದ ಕೆರೆ ಮೊದ್ಲೂರು ಸಿಕ್ಕೆರೆ 2 ಕೆರೆ ಬಂದ್ರೆ ನಾವು ಇಷ್ಟೊಂದು ನಷ್ಟ ಬೀಳ್ತಿರ್ಲಿಲ್ಲ. 5-6 ಲಕ್ಷ ನಮ್ ಬೋರಿ ಕೊಡ್ತಿರ್ಲಿಲ್ಲ. ನಮ್ಮ ದೇಶದ ದುಡ್ಡೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಐತೆ. ಬೋರಿಂಗ್ ಗಾಡಿ ಕೊಡ್ತಾ ಇದ್ದೀವಿ. ಹಬ್ಬ ಮಾಡಿಲ್ಲ, ನಿಮ್ದಾಗೆ ನೀರ್ ಬರ ಹಬ್ಬ ಮಾಡ್ಯವ್ರೆ. ನೀರಿಲ್ದಾರ ಹಬ್ಬ ಮಾಡಿಲ್ಲ ಸ್ವಾಮಿ. ಇವತ್ತು ಹೊಸಬಟ್ಟೆಕ್ಕಿಲ್ಲ ಸ್ವಾಮಿ. ನಾವು ನಮ್ದ ಉಂಡೆ ಸ್ವಾಮಿ. ಎಷ್ಟು ಅನ್ಯಾಯ ಆಗ್ತಾ ಇದ್ದೀವಿ ರೈತರು ರಾಗಿವಲ್ಲ ಕಳ್ಳೇಡ. ಸಾಲ ಕುಡ್ದಿಸ ಕುಡಿಯಾಗೈತೆ. ಅವ್ರು ಇವ್ರು ಇಲ್ಲಪ್ಪ ಬರ್ತವೆ ನೀರು ಸುಮ್ನಿರಪ್ಪ ಒಂದು ಸಮಾಧಾನ ಮಾಡ್ಯಾರ. ಏನ ಹಣ ಬಟ್ಟಾಗ ಹಬ್ಬ ಮಾಡಿದ್ವಿ ಸ್ವಾಮಿ. ಇದಕ್ಕೊಂದು ಮನವಹಿಸಿ ನೀವು ಕೈದು ಜೋಡಿಸಿ ನಮಗೆ ರೈತರಿಗೆ ಒಂದು ಮನ್ನಣೆ ಕೊಡಿ ಸ್ವಾಮಿ. ಇನ್ನೇನು ಕೇಳಲ್ಲ. ನಮ್ಗೇನು ದಿನ ಅನ್ನ ಬಟ್ಟೆ ನಿಮ್ ಕೈದು ಆಗೋದಿಲ್ಲ. ನಮಗೆ ಒಂದು ನೀರಿನ ಪರಿಸ್ಥಿತಿ, ಒಂದು ಮಳೆಗಾಲದ ಪರಿಸ್ಥಿತಿ ಬಂದ್ರೆ ನಿಮ್ಮಂತ ಜನಕ್ಕೆ ರೈತ ಬೆಳೆದು ಊಟ ಕೊಟ್ಟ ಸ್ವಾಮಿ. ದುಡ್ಡು ಕೋಟಿ ಕೊಟ್ಟಿದ್ದು ಏನು ಮಾಡಕ್ಕಾಗಲ್ಲ. ಒಬ್ಬ ರೈತ ಬೆಳೆಯ ರೈತ ಒಬ್ಬ ಅಂದ್ರೆ 100 ಮನೆ ಕುಟುಂಬಕ್ಕೆ ಅನ್ನ ಸಿಗಲ್ಲ ಸ್ವಾಮಿ. ಇದೊಂದು ಮನವಹಿಸಿ ನೀವೆಲ್ಲ ಕೈ ಜೋಡಿಸಿ ಮಾಡಿ ಸ್ವಾಮಿ. ಹಳ ಬಂದು ನೆಚ್ಕೊಂಡು 800 ಅಡಿಕೆ ಇಡಕ್ಕಿದೆ ಸ್ವಾಮಿ. ಕೊಟ್ಟದ ಕೆರೆ ನೀರು ಕುಡ್ದಾನ ನಮ್ಗೆ ಭಾರಿ ನಷ್ಟ ಆಗೋತು. ಈ ಬೋರ್ ನಿಂತೋತು. ಮೊನ್ನೆ ಹೊಸ ಬೋರ್ ಹೊಡ್ಸಿದ್ವಿ. ಹೊಸ ಬೋರ್ 1000 ಅಡಿ ಹೊಡೆದ್ರು ನೀರಾಗ್ಲಿಲ್ಲ. ಇವತ್ತು ನಮ್ ಕಡ್ಲೆ ಇಡ, ನಮ್ ರಾಯಿಗವಲ ಭಾರಿ ಅನ್ಯಾಯ ಆಕೈತಿ ಸ್ವಾಮಿ. ನೀವೇನಾರ ಮಾಡಿ ನಮ್ ಸರ್ಕಾರದಿಂದ ಪರಿಹಾರ ಕೊಟ್ಟು ಇಡೀ ನಮ್ ಕೊಟ್ಟ ಪಂಚಾಯತ್ 7 ಹಳ್ಳಿಗೂ ನೀರ್ ಹಾಕೈತೆ. ಲಕ್ಷಗಟ್ಟಲೆ ಕಳ್ಕೊಂಡು ಗೋಳಾಡ್ತಾ ಇದ್ದೀವಿ ಸ್ವಾಮಿ. ನೀವೇನಾರ ಸರ್ಕಾರದಿಂದ ಜಯಚಂದ್ರ ಸಾಹೇಬ್ರು ಚಾನೆಲ್ ತಂದ್ರು ಮೊದ್ಲು ಸಿಕ್ಕೆರೆ ಕೊಟ್ಟಿದ ಕೆರೆ 2 ಕೆರೆ ನೀರಿದ್ದಾಗ ನಮ್ ಕೊಟ್ಟ ಪಂಚಾಯತ್ಗೆ ನಂದು ಬೆಂದೋಕೈ ಸ್ವಾಮಿ. ಇದಕ್ಕೆ ನಮಗೆ ನೀರು ಸಹಾಯ ಮಾಡ್ರಿ. ನಾವು ಇಷ್ಟು ಬೆಳೆ ಇಕ್ಕಿ ನಷ್ಟ ಆಗೋಗಿದ್ದೀವಿ, ಖರ್ಚಿಕ್ಕಿದ್ದೀವಿ. 5-6 ಲಕ್ಷ ಬಂಡವಾಳ ಹಾಕಿ ಬೆಳೆ ಮಾಡಿದ್ವಿ, ಎಲ್ಲ ನಷ್ಟ ಆಗ್ತೈತೆ ಸ್ವಾಮಿ. ಇದಕ್ಕೆ ಸರ್ಕಾರದಿಂದ ನಮ್ಮ CM ಸಿದ್ದರಾಮಯ್ಯನವರು ನಮಗೆ ಸಹಕಾರ ಶಿರಾ ತಾಲೂಕು ಕೊಡ್ಲೇಬೇಕು. ಇಲ್ಲಿನ ಜಯಚಂದ್ರ ಸಾಹೇಬ್ರು ಕೈ ಜೋಡಿಸಲೇಬೇಕು ರೈತರಿಗೆ, ಕೊಟ್ಟ ಪಂಚಾಯತಿಗೆ. ಇದೊಂದು ಸಹಾಯ ಮಾಡಿದ್ರೆ ನಾವು ನೆನ್ಸ್ಕೊಂತೀವಿ. ಉಗ್ರೇಶಣ್ಣರು ಇದಕ್ಕೆ ಮನ್ನಣೆ ಕೊಟ್ಟ ಪಂಚಾಯತಿಗೆ. ಇದು ನಂದು ಹೋಗ್ತಾ ಇದ್ದೀವಿ ರೈತರು. ಎಷ್ಟೇ ಬೋರ್ ಹಾಕೊಡ್ಸಿದ್ರು ಕೊಟ್ಟಿಕೆರೆ ನೀರಿರ್ತಾನ ಅನ್ಯಾಯ ಆಗ್ತಾ ಇದ್ದೀವಿ. ಈಗ ಸ್ವಾಮಿ ಇದೆ 1000 ಅಡಿ ಬೋರು, 800 ಅಡಿಕೆ ಗಿಡ ಅನ್ಯಾಯ ಆಗ್ತಾ ಐತೆ. ಬೋರ್ ನೆಚ್ಕೊಂಡು ಅಡಿಕೆ ಗಿಡ ಮಾಡಿದೆ ನನ್ನೆಲ್ಲ 6 ತಿಂಗಳಾಗೈತೆ. ಇಡೀ ಕಡಲೆ ಗಿಡ, ಇಡೀ ರಾಗಿ ಹೊಲ, ಇಡೀ ಕಡಲೆ ಬೀಜ,
ರಾಗಿ ಒಳಗಾಗಿ ಕಡಲೆ ಒಳಗಾಗಿ ಅಡಿಕೆ ಒಳಗಾಗಿ ಒಣಗಿ ನಾಶ ಆಗ್ತಾ ಐತೆ. ಕೊಟ್ಟಿಗೆಯಲ್ಲಿ ನೀರು ಕೊಡ್ಲೇಬೇಕು, ಯಾವ್ದೇ ಕಾರಣದಿಂದ ಬಿಡಿಸಿ ಬರ್ಲೇಬೇಕು. ನಮ್ಮ DK ಶಿವಪ್ಪ ಅವ್ರು ಸಪೋರ್ಟ್ ಕೊಡ್ಬೇಕು. ಸಿದ್ದರಾಮಯ್ಯ ಒಳಗಾಗಿದೆ ನಮಗೆ ಸಹಕಾರ ಮಾಡ್ಲಿ. ಇಷ್ಟು ನೋವು ತಕೊಂತ ಇದ್ದೀವಿ ನಮ್ಮ ಅಡಿಕೆ ನೀರಿದ್ದಕ್ಕೆ. ಇದೊಂದು ನಮಗೆ ಪರಿಹಾರ ಮಾಡ್ಕೊಡ್ರಿ, ಒಳ್ಳೇದ್ ಮಾಡ್ಕೊಡ್ರಿ, ಜನ ನೆನ್ಸ್ಕೊಂತಾರೆ.